ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓ, ಈಗೇನ್ ಡ್ರಾಮಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ, ನಮ್ಮಪ್ಪ ಇಡೀ ಆಸ್ತಿನ ನನ್ನ ಹೆಸರಿಗೆ ಬರ್ಸ್ಬೇಕು ಅಂತ ಇದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ನಮ್ಮಪ್ಪ ಕಾಣೆ ಆಗೋಕ್ ಮುಂಚೆ ಈ ಫೈಲ್ ನನ್ನ ಕೈ ಕೊಟ್ಟು ಸತ್ಯಮೂರ್ತಿಯವ್ರ ಕೋಣೆಯಲ್ಲಿಡು ಅಂತ ನನಗೆ ಹೇಳಿದ್ರು. ಅವಾಗ ನಿಜವಾಗ್ಲೂ ನನಗೆ ಇದ್ರಲ್ಲಿ ಏನಿದೆ ಅಂತ ಗೊತ್ತೇ ಇರ್ಲಿಲ್ಲ. ನಿನ್ನೆ ರಾತ್ರಿ ಈ ಫೈಲ್ ನೆನ್ಪಾಗಿದ್ದಕ್ಕೆ ಏನಾದ್ರೂ ಸುಳಿ ಸಿಗ್ಬೋದು ಅಂತ ತಾತನ್ ರೂಮಿಗೆ ಹೋಗಿದ್ದು. ನಿಮ್ಮಪ್ಪ ಕಾಣೆ ಆಗಿರೋದಕ್ಕೂ ನಮ್ಮ ತಾತ ಹೆದರ್ಕೊಂಡಿರೋದಕ್ಕೂ ಈ ಫೈಲ್ ಸಿಕ್ಕಿರೋದಕ್ಕೂ ತುಂಬಾನೇ ಹೊಂದಾಣಿಕೆ ಇದೆ. ನಿಜ ಹೇಳು, ನಿನಗೆ ವಿಚಾರ ಗೊತ್ತಿಲ್ಲದೆ ಈ ಫೈಲ್ ಇಡೋದಕ್ಕೆ ಸಾಧ್ಯನಾ? ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ಇನ್ನೂ ಎಷ್ಟು ದಿನ ಅಂತ ನಮ್ಮ ಒಳ್ಳೆತನನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀಯ? ಈ ವಿಷಯದಲ್ಲಿ ನೀನು ನಿನ್ ತಂದೆ ಒಂದಾಗೆ ಈ ಡ್ರಾಮಾ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ. ರಾಕೇಶ್ ನಾಟಕ ಆಡ್ತಿದ್ರು ಕಾನೂನಿನ ಪ್ರಕಾರ ಈ ಡಾಕ್ಯುಮೆಂಟ್ಸ್ ಅಲ್ಲಿ ಅವನ ಹೆಸರಿರ್ಬೇಕಿತ್ತು. ಆದ್ರೆ ರಾಕೇಶ್ ಹೆಸರು ಇದ್ರಲ್ಲಿಲ್ಲ. ಈಗ ಆ ರಾಕೇಶಿಂದ ನೀನ್ ಬಚಾವಾಗೋದಕ್ಕೆ ನಮ್ಮನ್ನ ಬಳಸ್ಕೋತಿದ್ಯಾ. ಅವನನ್ನ ಅವಾಯ್ಡ್ ಮಾಡೋದಕ್ಕೆ ನಮ್ಮ ಹತ್ರ ಬಂದಿದ್ಯಾ. ನಮ್ಮನ್ನ ಅವನ ವಿರುದ್ಧ ಎತ್ಕಟ್ತಿದ್ಯಾ. ಒಂದು ಹೆಣ್ಣಾಗಿ ದುಡ್ಡಿಗೋಸ್ಕರ, ಆಸ್ತಿಗೋಸ್ಕರ ಇಷ್ಟು ಕೀಳ್ಮಟ್ಟಕ್ಕೆ ಬಿದ್ದಿದ್ಯಲ್ಲ, ನಿಂಗೆ ನಾಚಿಕೆನೇ ಆಗಲ್ವಾ? ನಿಮ್ಮಪ್ಪನಿಗೆ ನಮ್ಮ ಋಣ ಇದೆ.